ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಲಿಸ್ಟ್ 1ನಲ್ಲಿ ನೋಡೋದಾದರೆ ಶಾಸ್ತ್ರಾಸ್, ವಾರ್ತಾ, ಕಾವ್ಯಾಸ್, ಅನ್ವೀಕ್ಷಿಕಿ. ಲಿಸ್ಟ್ 2ಅಲ್ಲಿ ನೋಡೋದಾದರೆ ಲಾಜಿಕ್, ಲರ್ನ್, ಡಿಸಿಪ್ಲಿನ್ಸ್, ಅಗ್ರಿಕಲ್ಚರ್, ಟ್ರೇಡ್, ಕಾಮರ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡರಿ, ಇಮ್ಯಾಜಿನೇಷನ್ ಆ್ಯಂಡ್ ಕ್ರಿಯೇಟಿವ್ ಲಿಟ್ರೇಚರ್. ಈ ಶಾಸ್ತ್ರಾಸ್ಗೆ ಆನ್ಸರ್ ಲರ್ನ್, ಡಿಸಿಪ್ಲಿನ್ ಆಗುತ್ತೆ. ವಾರ್ತಾಗೆ ಅಗ್ರಿಕಲ್ಚರ್, ಟ್ರೇಡ್, ಕಾಮರ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡರಿ ಆಗುತ್ತೆ. ಕಾವ್ಯಾಸ್ಗೆ ಇಮ್ಯಾಜಿನೇಟಿವ್ ಆ್ಯಂಡ್ ಕ್ರಿಯೇಟಿವ್ ಲಿಟ್ರೇಚರ್ ಆಗುತ್ತೆ. ಅನ್ವೀಕ್ಷಿಕೆಗೆ ಲಾಜಿಕ್ ಆಗುತ್ತೆ. ಹಾಗಾದರೆ ಥರ್ಡ್ ಒನ್ನಲ್ಲಿರೋ ಆನ್ಸರ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ದ ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ವಿತ್ ಹ್ಯಾನ್ ಏಮ್ ಫಾರ್ ಎಜುಕೇಷನ್ ವಾಸ್ ಕನ್ಸಿಸ್ಟೆಡ್ ಇನ್ ಅಂತ ಇದೆ. ಬುದ್ಧಿಸ್ಟ್ ಕೌನ್ಸಿಲ್ ಎಜುಕೇಷನ್ ಬಗ್ಗೆ ಯಾವಾಗ ನಡೀತು ಅಂತ ಹೇಳ್ತಿದೆ. ಮ್ಯಾಂಡಲಿ ಇನ್ 1971 ಇಲ್ಲ ವೈಶಾಲಿ ಇನ್ 383 BC ಇಲ್ಲ ಸತಪಾಣಿ ಇನ್ 483 BC ಇಲ್ಲ ಪಾಟಲಿಪುತ್ರ ಇನ್ 250 BC. ಯಾವುದಾಗುತ್ತೆ ಇದಕ್ಕೆ ಆನ್ಸರ್? ಥರ್ಡ್ ಒನ್, ಸತಪಾಣಿ ಇನ್ 483 BC ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ ದ ಫೇಮಸ್ ಗ್ರಾಮೇರಿಯನ್ ಪಾಣಿನಿ ಹ್ಯಾಡ್ ಈಸ್ ಎಜುಕೇಷನ್ ಅಟ್ ಅಂತ ಇದೆ. ಈ ಕ್ವಶನ್ ಯಾವುದ್ರ ಬಗ್ಗೆ ಕೇಳಿದೆ? ವ್ಯಾಕರಣವಾದಿ ಪಾಣಿನಿ ಎಲ್ಲಿ ಎಜುಕೇಷನ್ನ ಪಡ್ಕೊಂಡ ಅಂತ ಕೇಳ್ತಿದೆ ಅಲ್ವಾ? ತಕ್ಷಶಿಲೆಯಲ್ಲಿ ಪಡ್ಕೊಂಡ, ಇಲ್ಲ ಪಾಟಲಿಪುತ್ರದಲ್ಲಿ ಪಡ್ಕೊಂಡ, ಇಲ್ಲ ನಾಲಂದದಲ್ಲಿ ಪಡ್ಕೊಂಡ, ಇಲ್ಲ ಶ್ರೀಧನ್ಯ ಕಟಕದಲ್ಲಿ ಪಡ್ಕೊಂಡ. ವ್ಯಾಕರಣವಾದಿ ಪಾಣಿನಿ ತಕ್ಷಶಿಲೆಯಲ್ಲಿ ತನ್ನ ಎಜುಕೇಷನನ್ನು ಪಡ್ಕೋತಾನೆ. ಮುಂದಿನ ಕ್ವಶನ್ ನೋಡೋದಾದರೆ ತಕ್ಷಶಿಲಾ ಇಸ್ ಆ್ಯನ್ ಇಂಪಾರ್ಟೆಂಟ್ ಆರ್ಕಿಯಾಲಜಿಕಲ್ ಸೈಟ್ ಆ್ಯಂಡ್ ಯುನೆಸ್ಕೋ ಡಿಕ್ಲೇರ್ ಇಟ್ ಟು ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ತಕ್ಷಶಿಲೆಯನ್ನು ಯುನೆಸ್ಕೋ ಯಾವಾಗ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ತು? 1980ರಲ್ಲಿ ಮಾಡ್ತಾ, ಇಲ್ಲ 1990ರಲ್ಲಿ ಮಾಡ್ತಾ, ಇಲ್ಲ 1998ರಲ್ಲಿ ಮಾಡ್ತಾ, ಇಲ್ಲ 1978ರಲ್ಲಿ ಮಾಡ್ತಾ. 1980ರಲ್ಲಿ ಈ ತಕ್ಷಶಿಲೆಯನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡುತ್ತೆ. 2016ನಲ್ಲಿ ನಳಂದವನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲರೇಷನ್ ಮಾಡುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ ಡ್ಯೂರಿಂಗ್ ಏಷಿಯನ್ ಪೀರಿಯಡ್ ಇನ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಯೂನಿವರ್ಸಿಟಿ ಡೆವಲಪ್ ಇನ್ ಕನೆಕ್ಷನ್ ವಿತ್ ದ ಟೆಂಪಲ್ ಆ್ಯಂಡ್ ಬಿಕೇಮ್ ಸೆಂಟರ್ ಆಫ್ ಕಮ್ಯುನಿಟಿ ಲೈಫ್ ಇನ್ ಪ್ಲೇಸ್ ಆಫ್ ದೇರ್ ಲೊಕೇಶನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಯಾವುದಾಗುತ್ತೆ? ಬಿ ಆ್ಯಂಡ್ ಡಿ ಇದಕ್ಕೆ ಆನ್ಸರ್ ಆಗುತ್ತೆ. ಯೂನಿವರ್ಸಿಟಿ ಡೆವಲಪ್ಡ್ ಇನ್ ಕನೆಕ್ಷನ್ ವಿತ್ ಟೆಂಪಲ್ ವದಂತಪುರಿ ಮತ್ತು ವಲ್ಲಭಿ ಆಗುತ್ತೆ. ಈ ನವದೀಪ್ ಮತ್ತು ಬನಾರಸ್ ಇವು ವಿಹಾರಗಳಾಗಿವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಡ್ಯೂರಿಂಗ್ ಕೊಲೋನಿಯಲ್ ಪೀರಿಯಡ್ ವೆಟರ್ನರಿ ಕಾಲೇಜ್ ವರ್ ಓಪನ್ಡ್ ಇನ್ ಅಂತ ಇದೆ. ಎಲ್ಲೆಲ್ಲಿ ಓಪನ್ ಆಯಿತು ಈ ವೆಟರ್ನರಿ ಕಾಲೇಜುಗಳು ಕೊಲೋನಿಯಲ್ ಪೀರಿಯಡಲ್ಲಿ? ಲಾಹೋರ್ ಇನ್ 1832 ಆಯಿತಾ, ಬೊಂಬೈ ಇನ್ 1882 ಆಯಿತಾ, ಕೋಲ್ಕತ್ತಾದಲ್ಲಿ 1843 ಆಯಿತಾ, ಇಲ್ಲ ದೆಹಲಿಯಲ್ಲಿ 1899 ಆಯಿತಾ? ಯಾವುದಿಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ? ಫೋರ್ತ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಲಾಹೋರಲ್ಲಿ 1832ರಲ್ಲಿ ಆರಂಭವಾಗುತ್ತೆ, ಬೊಂಬೈಯಲ್ಲಿ 1882ರಲ್ಲಿ ಆರಂಭ ಆಗುತ್ತೆ, ಕೋಲ್ಕತ್ತಾದಲ್ಲಿ 1843ರಲ್ಲಿ
ವೆಟರ್ನರಿ ಕಾಲೇಜ್ಗಳು ಓಪನ್ ಆಗ್ತವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ದ ಏಷಿಯನ್ ಸಿಸ್ಟಮ್ ಆಫ್ ಎಜುಕೇಷನ್ ಇನ್ ಇಂಡಿಯಾ ಇನ್ಕ್ಲೂಡೆಡ್ ಎಜುಕೇಷನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಏಷಿಯನ್ ಟೆಸ್ಟ್ ಅಂತ ಇದೆ. ಪ್ರಾಚೀನ ಎಜುಕೇಷನ್ ಸಿಸ್ಟಮಲ್ಲಿ ಯಾವುದು ಪಠ್ಯಕ್ರಮವಾಗಿತ್ತು ಇಂಡಿಯಾದಲ್ಲಿ? ವೇದಾಸ್ ಆಗಿತ್ತಾ, ಇಲ್ಲ ಉಪನಿಷತ್ ಆಗಿತ್ತಾ, ಇಲ್ಲ ಬ್ರಾಹ್ಮಣಾಸ್ ಆಗಿತ್ತಾ, ಇಲ್ಲ ಧರ್ಮಸೂತ್ರ ಆಗಿತ್ತಾ? ಯಾವುದಿಲ್ಲ ಆನ್ಸರ್ ಆಗುತ್ತೆ? ಫೋರ್ತ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಈ ಪ್ರಾಚೀನ ಕಾಲದಲ್ಲಿ ಇಂಡಿಯನ್ ಎಜುಕೇಷನಲ್ಲಿ ವೇದಾಸ್ ಇತ್ತು, ಉಪನಿಷತ್ ಇತ್ತು, ಬ್ರಾಹ್ಮಣಾಸ್ ಇತ್ತು ಮತ್ತು ಧರ್ಮಸೂತ್ರ ಇತ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಡ್ಯೂರಿಂಗ್ ದ ಏಷಿಯನ್ ಪೀರಿಯಡ್ ಇನ್ ಇಂಡಿಯಾ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸ್ ವರ್ ಇನ್ಕ್ಲೂಡೆಡ್ ಅಮಾಂಗ್ ದ ಪ್ಲೇಸ್ ಆಫ್ ಲರ್ನ್ ಅಂತ ಇದೆ. ಪ್ರಾಚೀನ ಭಾರತದಲ್ಲಿ ಯಾವ್ಯಾವು ಕಲಿಕಾ ಕೇಂದ್ರಗಳಾಗಿದ್ದವು? ಟೆಂಪಲ್ ಆಗಿದ್ವಾ, ಇಲ್ಲ ಮಠಾಸ್ ಆಗಿದ್ವಾ, ಇಲ್ಲ ಬಸದೀಸ್ ಆಗಿದ್ವಾ, ಇಲ್ಲ ವಿಹಾರಗಳು ಆಗಿದ್ವಾ? ಥರ್ಡ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಟೆಂಪಲಲ್ಲಿ ಕೂಡ ಎಜುಕೇಷನ್ನ ಹೇಳ್ಕೊಡ್ತಿದ್ರು, ಬಸದಿಗಳಲ್ಲೂ ಕೂಡ ಹೇಳ್ಕೊಡ್ತಿದ್ರು, ಮತ್ತು ಮಠದಲ್ಲೂ ಕೂಡ ಹೇಳ್ಕೊಡ್ತಿದ್ರು, ಮತ್ತು ವಿಹಾರಸಲ್ಲೂ ಕೂಡ ವಿದ್ಯೆಯನ್ನು ಕಲಿಸ್ತಿದ್ರು. ಇವೆಲ್ಲ ಕಲಿಕಾ ಕೇಂದ್ರಗಳಾಗಿದ್ದವು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಇದು ಕೂಡ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ ಆಗಿದೆ. ಇಲ್ಲಿ ಲಿಸ್ಟ್ ಒನ್ನಲ್ಲಿ ನೇಮ್ ಆಫ್ ದ ಯೂನಿವರ್ಸಿಟೀಸ್ ಕೊಟ್ಟಿದ್ದಾರೆ, ಮತ್ತು ಲಿಸ್ಟ್ ಟೂ ಅಲ್ಲಿ ಲೊಕೇಶನ್ಗಳನ್ನ ಕೊಟ್ಟಿದ್ದಾರೆ. ಲಿಸ್ಟ್ ಒನ್ನಲ್ಲಿ ನೋಡೋದಾದರೆ ನಲಂದ ಇದೆ, ವಿಕ್ರಮಶಿಲಾ ಇದೆ, ವದಂಪುರಿ ಇದೆ, ಮತ್ತು ವಲ್ಲಭಿ ಇದೆ. ಲಿಸ್ಟ್ ಟೂ ಅಲ್ಲಿ ನೋಡೋದಾದರೆ ಗುಜರಾತ್ ಇದೆ, ಬಿಹಾರ್ ಇದೆ, ಬಡ್ಗಾನ್ ಬಿಹಾರ್ ಇದೆ, ಬಾಗಲ್ಪುರ್ ಬಿಹಾರ್ ಇದೆ. ಇಲ್ಲಿ ಸರಿಯಾದ ಆನ್ಸರ್ ಯಾವುದಾಗುತ್ತೆ? ಈ ನಲಂದ ಯೂನಿವರ್ಸಿಟಿ ಎಲ್ಲಿದೆ? ಬಾಡ್ಗಾನ್ ಬಿಹಾರಲ್ಲಿದೆ. ವಿಕ್ರಮಶಿಲಾ ಬಾಗಲ್ಪುರ್ ಬಿಹಾರಲ್ಲಿದೆ. ವದಂಪುರಿ ಎಲ್ಲಿದೆ? ವದಂಪುರಿ ಬಿಹಾರ್ ಅರ್ಶಿಫ್ ಬಿಹಾರಲ್ಲಿದೆ. ವಲ್ಲಭಿ ಗುಜರಾತಲ್ಲಿ ಇದೆ ಅಂತ ಹೇಳ್ಬೋದಾಗಿದೆ. ಹಾಗಾದರೆ ಸೆಕೆಂಡ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ವಾಟ್ ಆರ್ ದ ಪಿಲ್ಲರ್ ಆಫ್ ವೇದಿಕ್ ಪ್ರಾಕ್ಟೀಸ್ ಇನ್ ಏಷಿಯಂಟ್ ಹೈಯರ್ ಎಜುಕೇಷನ್ ಸಿಸ್ಟಮ್? ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ, ಪ್ರಾಚೀನ ಕಾಲದ ಉನ್ನತ ಶಿಕ್ಷಣದ ಸ್ತಂಭಗಳು ಯಾವ್ಯಾವಾಗಿದ್ವು ಅಂತ ಕೇಳ್ತಿದ್ದಾರೆ. ಶ್ರವಣ ಅಂತ ಇದೆ, ಮನನ ಅಂತ ಇದೆ, ನಿಧಿ ಧ್ಯಾಸನ ಅಂತ ಇದೆ, ಮತ್ತು ಸೃಷ್ಟಿಸ್ ಅಂತ ಇದೆ. ಯಾವುದಿಲ್ಲಿ ಪ್ರಾಚೀನ ಕಾಲದ ವೇದಿಕ ಶಿಕ್ಷಣದ ಸ್ತಂಭಗಳಾಗಿದ್ವು? ಶ್ರವಣ ಆಗಿತ್ತು, ಮನನ ಆಗಿತ್ತು, ನಿಧಿಧ್ಯಾಸನ ಆಗಿತ್ತು. ಹಾಗಾದರೆ ಫಸ್ಟ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಹೂ ಅಮಾಂಗ್ ದ ಫಾಲೋಯಿಂಗ್ ವರ್ ಪ್ರಾಮಿನೆಂಟ್ ವುಮೆನ್ಸ್ ವೇದಿಕ್ ಸ್ಕಾಲರ್ಸ್ ಅಂತ ಇದೆ. ಅಂದರೆ ವೈದಿಕ ಕಾಲದ ಮಹಿಳಾ ವಿದ್ವಾಂಸರು ಯಾರಾಗಿದ್ರು ಅಂತ ಇಲ್ಲಿ ಕೇಳ್ತಿದ್ದಾರೆ. ಮೈತ್ರೇಯಿ ಆಗಿದ್ರ, ವಿಶ್ವಾಂಬರ ಆಗಿದ್ರ, ಇಲ್ಲ ಅಪಲ ಆಗಿದ್ರ, ಗಾರ್ಗೇಯ ಆಗಿದ್ರ, ಇಲ್ಲ ಲೋಪಮುದ್ರ ಆಗಿದ್ರ? ಈ ವೈದಿಕ ಕಾಲದ ಮಹಿಳಾ ವಿದ್ವಾಂಸರು ಮೈತ್ರೇಯಿ ಆಗಿದ್ರು, ವಿಶ್ವಾಂಬರ ಆಗಿದ್ರು, ಅಪಲ ಆಗಿದ್ರು, ಮತ್ತು ಗಾರ್ಗೇಯಿ ಆಗಿದ್ರು, ಲೋಪಮುದ್ರ ಕೂಡ ಆಗಿದ್ರು. ABCDE ಈ ಎಲ್ಲವೂ ಕೂಡ ಇದಕ್ಕೆ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಗ್ನೋ ಯಾವಾಗ ಸ್ಥಾಪನೆ ಆಯಿತು? 1975ರಲ್ಲಿ ಸ್ಥಾಪನೆ ಆಯಿತಾ, ಇಲ್ಲ 1980ರಲ್ಲಿ ಸ್ಥಾಪನೆ ಆಯಿತಾ, ಇಲ್ಲ 1985ರಲ್ಲಿ ಸ್ಥಾಪನೆ ಆಯಿತಾ, ಇಲ್ಲ 2000ನೇ ಇಸವಿಯಲ್ಲಿ ಸ್ಥಾಪನೆ ಆಯಿತಾ? ಈ ಇಗ್ನೋ 1985ರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವಿಚ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ವಾಸ್ ದ ಫಸ್ಟ್ ಟು
ಸ್ಟಾರ್ಟ್ ಕಾಲೇಜ್ ಕ್ಲಾಸಸ್ ಫಾರ್ ವುಮೆನ್ಸ್ ಅಂತ ಇದೆ. ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ಯಾವ ಸಂಸ್ಥೆ ಮಹಿಳೆಯರಿಗೆ ಕಾಲೇಜು ಶಿಕ್ಷಣವನ್ನು ಆರಂಭಿಸಿತು ಅಂತ ಕೇಳ್ತಾ ಇದ್ದಾರೆ. ಸೆಂಟ್ರಲ್ ಇಂದು ಗರ್ಲ್ಸ್ ಕಾಲೇಜ್ ಆರಂಭ ಮಾಡ್ತಾ, ಇಲ್ಲ ವಸಂತ ಕಾಲೇಜ್ ಆರಂಭ ಮಾಡ್ತಾ, ಇಲ್ಲ ಮಿರಾಂಡಾ ಹೌಸ್ ಕಾಲೇಜ್ ಆರಂಭ ಮಾಡ್ತಾ, ಇಲ್ಲ ಬೆಂತ್ಯೂನ್ ಸ್ಕೂಲ್ ಫಾರ್ ಗರ್ಲ್ಸ್ ಆರಂಭ ಮಾಡ್ತಾ. ಯಾವುದು? ಬೆಂತ್ಯೂನ್ ಸ್ಕೂಲ್ ಫಾರ್ ಗರ್ಲ್ಸ್ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಕಾಲೇಜು ಶಿಕ್ಷಣವನ್ನು ಆರಂಭಿಸ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಆಗಿದೆ ಇದು. ಈ ಮೊದಲನೇ ಕಾಲಮ್ನಲ್ಲಿ ನೋಡೋದಾದರೆ ನೇಮ್ ಆಫ್ ದ ಸಬ್ಜೆಕ್ಟ್ ಇದೆ. ಕಾವ್ಯಾಸ್ ಅಂತ ಇದೆ, ಅನಿವೀಕ್ಷಿಕಿ ಅಂತ ಇದೆ, ವಾರ್ತಾ ಅಂತ ಇದೆ, ನಿರುಕ್ತ ಅಂತ ಇದೆ. ಈ ಸೆಕೆಂಡ್ ಕಾಲಮಲ್ಲಿ ನೋಡೋದಾದರೆ ಡೊಮೈನ್ ಆ್ಯಂಡ್ ಸಬ್ಜೆಕ್ಟ್ ಮ್ಯಾಟರ್ ಅಂತ ಇದೆ. ಅಗ್ರಿಕಲ್ಚರ್ ಇದೆ, ಟ್ರೇಡ್ ಇದೆ, ಕಾಮರ್ಸ್ ಇದೆ, ಅನಿಮಲ್ ಹಸ್ಬೆಂಡರಿ ಇದೆ. ಎಟಿಮಾಲಜಿ, ಲಾಜಿಕ್, ಇಮ್ಯಾಜಿನೇಟಿವ್ ಆ್ಯಂಡ್ ಕ್ರಿಯೇಟಿವ್ ಲಿಟ್ರೇಚರ್ ಅಂತ ಕೊಟ್ಟಿದ್ದಾರೆ. ಕಾವ್ಯಾಸ ಅದಕ್ಕೆ ಬರುತ್ತೆ, ಇಮ್ಯಾಜಿನೇಟಿವ್ ಆ್ಯಂಡ್ ಕ್ರಿಯೇಟಿವ್ ಲಿಟ್ರೇಚರ್ಗೆ ಬರುತ್ತೆ. ಈ ಅನಿವೀಕ್ಷಿಕಿ ಯಾವುದಕ್ಕೆ ಬರುತ್ತೆ? ಲಾಜಿಕ್ಗೆ ಬರುತ್ತೆ ಅಂತ ಹೇಳ್ಬೋದಾಗಿದೆ. ವಾರ್ತಾ ಯಾವುದಕ್ಕೆ ಬರುತ್ತೆ? ಅಗ್ರಿಕಲ್ಚರ್, ಟ್ರೇಡ್, ಕಾಮರ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡರಿಗೆ ಬರುತ್ತೆ. ಹಾಗಾದರೆ ನಿರುಕ್ತ ಎಟಿಮಾಲಜಿಗೆ ಬರುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವೇರ್ ಈಸ್ ಚಾಣಕ್ಯ ಸೆಟ್ ಟು ಯಾವ್ ಕಂಪೋಸ್ಡ್ ಈಸ್ ಅರ್ಥಶಾಸ್ತ್ರ ಅಂತ ಇದೆ. ಚಾಣಕ್ಯ ಎಲ್ಲಿ ತನ್ನ ಅರ್ಥಶಾಸ್ತ್ರವನ್ನು ಬರ್ದ ಅಂತ ಕೇಳ್ತಿದ್ದಾರೆ. ಸಾರನಾಥದಲ್ಲ, ಇಲ್ಲ ತಕ್ಷಶಿಲೆಯಲ್ಲ, ಇಲ್ಲ ನಲಂದಾದಲ್ಲ, ಇಲ್ಲ ವಿಕ್ರಮಶಿಲೆ ಎಲ್ಲ. ಚಾಣಕ್ಯ ಅರ್ಥಶಾಸ್ತ್ರವನ್ನು ತಕ್ಷಶಿಲೆಯಲ್ಲಿ ಬರಿತಾನೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಆಗಿದೆ. ಲೀಸ್ಟ್ 1ನಲ್ಲಿ ನೋಡೋದಾದರೆ ಪತಂಜಲಿ ಅಂತ ಇದೆ, ಚಾಣಕ್ಯ ಅಂತ ಇದೆ, ಪಾಣಿನಿ ಅಂತ ಇದೆ, ಚರಕ ಅಂತ ಇದೆ. ಲಿಸ್ಟ್ 2ಅಲ್ಲಿ ನೋಡೋದಾದರೆ ಅಷ್ಟಾಧ್ಯಾಯ ಅಂತ ಇದೆ, ಯೋಗಸೂತ್ರ ಅಂತ ಇದೆ, ಮೆಡಿಕಲ್ ಟ್ರೀಟೀಸ್ ಅಂತ ಇದೆ, ಮತ್ತು ಅರ್ಥಶಾಸ್ತ್ರ ಅಂತ ಇದೆ. ಯಾವುದಿಲ್ಲಿ ಸರಿಯಾದ ಹೋಲಿಕೆ ಆಗುತ್ತೆ? ಪತಂಜಲಿಯ ಯೋಗಕ್ಕೆ ಬರುತ್ತಲ್ವಾ, ಹಾಗಾದರೆ ಯೋಗಸೂತ್ರ ಇದಕ್ಕೆ ಆನ್ಸರ್ ಆಗುತ್ತೆ. ಚಾಣಕ್ಯನ ಕೃತಿ ಯಾವುದು? ಅರ್ಥಶಾಸ್ತ್ರವಾಗಿರುತ್ತದೆ ಅಲ್ವಾ. ಈ ಅರ್ಥಶಾಸ್ತ್ರದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖಗಳಿವೆ ಮತ್ತು ಆಡಳಿತದ ಬಗ್ಗೆ ಉಲ್ಲೇಖಗಳಿವೆ ಅಂತ ಹೇಳ್ಬೋದಾಗಿದೆ. ಪಾಣಿನಿಯ ಯಾವುದು? ಅಷ್ಟಾಧ್ಯಾಯ ಆಗಿದೆ. ಚರಕ ಮೆಡಿಕಲ್ ಟ್ರೀಟೀಸ್ಗೆ ಸಂಬಂಧಪಟ್ಟಿದ್ದಾನೆ ಅಂತ ಹೇಳ್ಬೋದಾಗಿದೆ. ಹಾಗಾದರೆ ಆನ್ಸರ್ ಯಾವುದಾಗುತ್ತೆ? ಥರ್ಡ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದಾಗಿರುತ್ತೆ. ಸ್ಟೇಟ್ಮೆಂಟ್ 1ನ ನೋಡೋದಾದರೆ ಟ್ವಿಟ್ಟರ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಎ ವೆಬ್ 2.0 ಅಪ್ಲಿಕೇಶನ್ ಅಂತ ಇದೆ. ಸ್ಟೇಟ್ಮೆಂಟ್ 2ನ ನೋಡೋದಾದರೆ ವೆಬ್ 2.0 ರೆಫರ್ಸ್ ಟು ಸ್ಟ್ಯಾಟಿಕ್ ಟೆಸ್ಟ್ ಬೇಸ್ಡ್ ಇನ್ಫಾರ್ಮೇಷನ್ ವೆಬ್ಸೈಟ್ಸ್ ಅಂತ ಇದೆ. ಇಲ್ಲಿ ಯಾವುದು ಸರಿಯಾದ ಆನ್ಸರ್ ಆಗುತ್ತೆ? ಥರ್ಡ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್ ಅಂತ ಇದಕ್ಕೆ ಆನ್ಸರ್ ಆಗುತ್ತೆ. ಟ್ವಿಟ್ಟರ್ ಈಸ್ ಆನ್ ಎಕ್ಸಾಂಪಲ್ ಆಫ್ ವೆಬ್ 2.0 ಅಪ್ಲಿಕೇಶನ್ ಅನ್ನೋದು ಸರಿಯಾದ ಆನ್ಸರ್ ಆಗಿದೆ. ವೆಬ್ 2.0 ರೆಫರ್ಸ್ ಟು ಸ್ಟ್ಯಾಟಿಕ್ ಅಲ್ಲ, ಇದು ಡೈನಮಿಕ್ ಟೆಸ್ಟ್ ಬೇಸ್ಡ್ ಇನ್ಫಾರ್ಮೇಷನ್ ವೆಬ್ಸೈಟ್ ಆಗಿದೆ ಇದು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಆಗಿದೆ. ಲಿಸ್ಟ್ 1ನಲ್ಲಿ ಕಂಪ್ಯೂಟರ್ ಟರ್ಮ್ಸ್ ಅಂತ ಇದೆ, ಲಿಸ್ಟ್ 2ಅಲ್ಲಿ ಡೆಫಿನಿಷನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂತ ಮ್ಯಾಚ್ ಮಾಡಬೇಕಾಗಿರುತ್ತೆ. ಲಿಸ್ಟ್ 1ನಲ್ಲಿ ನೋಡೋದಾದರೆ ಕಂಪ್ಯೂಟರ್ ಟರ್ಮ್ಸ್ ಅಂತ ಇದೆ, ಅದರಲ್ಲಿ ಸ್ಪೈವೇರ್ ಇದೆ, ಫೈರ್ವಾಲ್ ಇದೆ, ಬ್ಲೂಟೂತ್ ಇದೆ, ಡೇನಿಯಲ್ ಆಫ್ ಸರ್ವಿಸ್ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದಾಗುತ್ತೆ? ಈ ಸ್ಪೈವೇರ್ ಯಾವುದಕ್ಕೆ ಬರುತ್ತೆ? ಸಾಫ್ಟ್ವೇರ್ ದಟ್ ಅಲೋಸ್ ದ ಯೂಸರ್ ಟು ಗೇನ್ ಇನ್ಫಾರ್ಮೇಷನ್ ಅಬೌಟ್ ಅನದರ್ ಪರ್ಸನ್ ಕಂಪ್ಯೂಟರ್ ಆ್ಯಕ್ಟಿವಿಟಿ ಅಂತ ಆಗುತ್ತೆ. ಹಾಗಾದರೆ ಫೈರ್ವಾಲ್ ಯಾವುದಕ್ಕೆ ಬರುತ್ತೆ? ಹಾರ್ಡ್ವೇರ್
ಸಾಫ್ಟ್ವೇರ್ ಡಿಸೈನ್ಡ್ ಟು ಪ್ರೊಟೆಕ್ಟ್ ಎ ನೆಟ್ವರ್ಕ್ ಬೈ ಕಂಟ್ರೋಲಿಂಗ್ ವಾಟ್ ಡಾಟಾ ಕೆನಾಟ್ ಎಂಟರ್ಗೆ ಬರುತ್ತೆ. ಬ್ಲೂಟೂತ್ ಯಾವುದಕ್ಕೆ ಬರುತ್ತೆ? ದ ವೈರ್ಲೆಸ್ ಟೆಕ್ನಾಲಜಿ ಯೂಸ್ಡ್ ಫಾರ್ ಟ್ರಾನ್ಸ್ಮಿಟಿಂಗ್ ಡಾಟಾ ಓವರ್ ಶಾರ್ಟ್ ಡಿಸ್ಟೆನ್ಸ್ಗೆ ಬರುತ್ತೆ. ಡೇನಿಯಲ್ ಆಫ್ ಸರ್ವಿಸ್ ಯಾವುದಕ್ಕೆ ಬರುತ್ತೆ? ಹ್ಯಾನ್ ಅಟ್ಯಾಕ್ ಆನ್ ಎ ನೆಟ್ವರ್ಕ್ ವಿಚ್ ಇನ್ವಾಲ್ವ್ಸ್ ಫ್ಲಡ್ಡಿಂಗ್ ದ ನೆಟ್ವರ್ಕ್ ವಿತ್ ಯೂಸ್ಲೆಸ್ ಟ್ರಾಫಿಕ್ಗೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ ಇದು ಅಸರೇಷನ್ ಆ್ಯಂಡ್ ರೀಸನ್ ಬೇಸ್ಡ್ ಕ್ವಶನ್ ಇದಾಗಿರುತ್ತೆ. ಅಸರೇಷನ್ ಏನ ನೋಡೋದಾದರೆ ಇನ್ ಎ ಕಂಪ್ಯೂಟರ್ ನೆಟ್ವರ್ಕ್ ಎ ಮಾಡಮ್ ಈಸ್ ಕನ್ಸಿಡರ್ಡ್ ಯಾಸ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಅಂತ ಇದೆ. ರೀಸನ್ನ ನೋಡೋದಾದರೆ ಮಾಡಮ್ ಸೆಂಡ್ಸ್ ಡಾಟಾ ಅಪ್ಲೋಡ್ ಆರ್ ಔಟ್ಪುಟ್ ಆ್ಯಂಡ್ ರಿಸೀವ್ ಡಾಟಾ ಡೌನ್ಲೋಡ್ ಆರ್ ಇನ್ಪುಟ್ ಅಟ್ ದ ಸೇಮ್ ಟೈಮ್ ಅಂತ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದಾಗುತ್ತೆ? ಫಸ್ಟ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ಕಂಪ್ಯೂಟರಲ್ಲಿ ಮಾಡಮ್ ಇನ್ಪುಟ್ ಮತ್ತು ಔಟ್ಪುಟ್ ಡಿಸೈನ್ ಆಗಿದೆ. ಮಾಡಮಲ್ಲಿ ಡಾಟಾನ ಸೆಂಡ್ ಮಾಡ್ಬೋದು ಮತ್ತು ಡಾಟಾನ ರಿಸೀವ್ ಮಾಡ್ಕೋಬೋದು. ಹಾಗಾದರೆ ಫಸ್ಟ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಇದು ಕೂಡ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದಾಗಿರುತ್ತೆ. ಸ್ಟೇಟ್ಮೆಂಟ್ 1ನ ನೋಡೋದಾದರೆ GPS ಈಸ್ ಯೂಸ್ಡ್ ಟು ಡಿಟರ್ಮೈನ್ ದ ಎಕ್ಸ್ಟ್ರಾಕ್ಟ್ ಲೊಕೇಶನ್ ಆಫ್ ವೆಹಿಕಲ್ ಆರ್ ಅದರ್ ಫಾರ್ಮ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಇದೆ. ಸ್ಟೇಟ್ಮೆಂಟ್ 2ನ ನೋಡೋದಾದರೆ GPS ಸಿಸ್ಟಮ್ ಆರ್ ನಾಟ್ ಸೇಫರ್ ಸಿನ್ಸ್ ದ ಡ್ರೈವರ್. ಇದಕ್ಕೆ ಆನ್ಸರ್ ಥರ್ಡ್ ಒನ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್ ಆಗುತ್ತೆ. ಸ್ಟೇಟ್ಮೆಂಟ್ 1ನ ನೋಡೋದಾದರೆ GPS ಲೊಕೇಶನ್ನ ಕಂಡುಹಿಡಿಯೋದಕ್ಕೆ ಇದು ಉಪಯೋಗ ಆಗಿದೆ. ಸರಿಯಾಗಿದೆ. ಹಾಗಾದರೆ ಸ್ಟೇಟ್ಮೆಂಟ್ ಸರಿ ಇದೆ ಅಲ್ವಾ? GPS ನಾಟ್ ಸೇಫರ್ ಅಂತ ಇದೆ. GPS ಅನ್ನೋದು ಒಂದು ಸೇಫರ್ ಸಿಸ್ಟಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಇದು ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ ಆಗಿದೆ. ಲಿಸ್ಟ್ 1ನಲ್ಲಿ ನೋಡೋದಾದರೆ ಕ್ಯಾಶು ಮೆಮೊರಿ, ಮೈನ್ ಮೆಮೊರಿ, ಹಾರ್ಡ್ ಡಿಸ್ಕ್, CD RAM ಅಂತ ಇದೆ. ಲಿಸ್ಟ್ 2ಅಲ್ಲಿ ನೋಡೋದಾದರೆ ಇಂಟಗ್ರೇಟೆಡ್ ಸರ್ಕ್ಯೂಟ್ DRAM ಅಂತ ಇದೆ, ಲೇಸರ್ ಡಿಸ್ಕ್ ಅಂತ ಇದೆ, ಹೈ ಸ್ಪೀಡ್ ಇಂಟಗ್ರೇಟೆಡ್ ಸರ್ಕ್ಯೂಟ್ ಅಂತ ಇದೆ, ಮ್ಯಾಗ್ನೆಟಿಕ್ ಸರ್ಫೇಸಸ್ ಅಂತ ಇದೆ. ಕ್ಯಾಶು ಮೆಮೊರಿ ಯಾವುದಕ್ಕೆ ಬರುತ್ತೆ? ಹೈ ಸ್ಪೀಡ್ ಇಂಟಗ್ರೇಟೆಡ್ ಸರ್ಕ್ಯೂಟ್ಗೆ ಬರುತ್ತೆ. ಮೈನ್ ಮೆಮೊರಿ ಇಂಟಗ್ರೇಟೆಡ್ ಸರ್ಕ್ಯೂಟ್ DRAMಗೆ ಈ ಮೈನ್ ಮೆಮೊರಿ ಬರುತ್ತೆ ಅಂತ ಹೇಳ್ಬೋದಾಗಿದೆ. ಹಾರ್ಡ್ ಡಿಸ್ಕ್ ಮ್ಯಾಗ್ನೆಟಿಕ್ ಸರ್ಫೇಸ್ ಅಂತ ಹೇಳ್ಬೋದಾಗಿದೆ. ಹಾಗಾದರೆ CD RAM ಲೇಸರ್ ಡಿಸ್ಕ್ಗೆ ಬರುತ್ತೆ. ಹಾಗಾದರೆ ಫಸ್ಟ್ ಒನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ವಿಚ್ ಡಿವೈಸ್ ಕನ್ವರ್ಟ್ ಡಿಜಿಟಲ್ ಡಾಟಾ ಟು ಡಿಜಿಟಲ್ ಸಿಗ್ನಲ್ ಅಂತ ಇದೆ. ಡಿಜಿಟಲ್ ಟ್ರಾನ್ಸ್ಮಿಟರ್ ಡಿಜಿಟಲ್ ಡಾಟಾವನ್ನು ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುವ ಡಿವೈಸ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈ ಮಾಡ್ಯುಲೇಟರ್ನ ಕಾರ್ಯವನ್ನು ನೋಡೋದಾದರೆ ಡಿಜಿಟಲಿಂದ ಅನಲಾಗ್ಗೆ, ಅನಲಾಗಿಂದ ಡಿಜಿಟಲ್ಗೆ ಕನ್ವರ್ಟ್ ಮಾಡುತ್ತೆ ಅಂತ ಹೇಳ್ಬೋದಾಗಿದೆ.